ವೀಕ್ಷಕರೇ, ಕೇರಳದ ತಿರುವನಂತಪುರಂ ಎಂಬಲ್ಲಿ ವಾಸ ಇದ್ದಂತ ಈ ಯುವತಿ ಹೆಸರು ಆರ್ಯ ಪಿ ನಾಯರ್. 19 ವರ್ಷದ ಈ ಯುವತಿ ಅಲ್ಲಿದ್ದಂತ ಕಾಲೇಜೊಂದರಲ್ಲಿ ಫ್ರೆಂಚ್ ಭಾಷೆಯ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಈಕೆಗೆ ಅವರ ಪೋಷಕರು ಮದುವೆಯನ್ನು ಫಿಕ್ಸ್ ಮಾಡಿದ್ರು. ಈ ಕಡೆ ಮದುವೆಗೆ ಬೇಕಾದಂತ ಎಲ್ಲ ತಯಾರಿಗಳು ಕೂಡ ನಡೀತಾ ಇದ್ವು. ಈ ರೀತಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಆ ಯುವತಿ ಒಂದಿನ ನಿಗೂಢವಾಗಿ ಕಣ್ಮರೆಯಾಗ್ತಾಳೆ. ಈಕೆ ಒಪ್ಪಿಗೆಯನ್ನು ತಗೊಂಡೆ ಆ ಮನೆಯವರು ಮದುವೆಯನ್ನ ನಿಶ್ಚಯ ಮಾಡಿದ್ರು. ಅದಲ್ಲದೆ ಆ ಹುಡುಗಿಗೆ ಯಾವುದೇ ರೀತಿಯ ಲವ್ ಅಥವಾ ಬಾಯ್ ಫ್ರೆಂಡ್ ಕೂಡ ಇರಲಿಲ್ಲ. ಹೀಗಿದ್ರು ಕೂಡ ಈಕೆ ಮದುವೆ ಸಮಯದಲ್ಲಿ ಎಲ್ಲರೂ ಕೂಡ ಅನುಮಾನ ಪಡುವಂತ ರೀತಿಯಲ್ಲಿ ನಾಪತ್ತೆಯಾಗಿದ್ಲು. ಮದುವೆಗೆ ಒಂದಿನ ಮುಂಚೆ ನಾಪತ್ತೆಯಾದಂತ ಆರ್ಯಳನ್ನ ಆಕೆ ಪೋಷಕರು ಎಲ್ಲಾ ಕಡೆ ಹುಡುಕಿದ್ರು. ಅವರ ಹತ್ತಿರದ ಸಂಬಂಧಿಗಳು, ಆಕೆಯ ಪರಿಚಯ ಇದ್ದಂತ ಗೆಳೆಯರು ಎಲ್ಲರ ಬಳಿ ಕೂಡ ವಿಚಾರಿಸಿದ್ರು. ಆದ್ರೆ ಯಾರಿಗೂ ಕೂಡ ಈ ಆರ್ಯ ಬಗ್ಗೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ. ತಕ್ಷಣ ಇನ್ನು ತಡ ಮಾಡೋದು ಬೇಡ ಅಂತ ಅವರು ಹತ್ತಿರದ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡಂತ ಪೊಲೀಸ್ ಬಾಕಿ ವಿವರವನ್ನ ಪಡೆದು ಆರ್ಯಳ ಫೋನ್ ನಂಬರ್ ನ ಟ್ರೇಸ್ ಮಾಡಿ ಅದರ ಲೊಕೇಶನ್ ಅನ್ನ ಚೆಕ್ ಮಾಡ್ತಾರೆ. ಅವ್ರಿಗೆ ಅಚ್ಚರಿಯಾಗುವಂತೆ ಅದು ಕೊನೆ ಸಲ ಗೌಹಾಟಿಯ ಸ್ಥಳವೊಂದರ ಬಳಿ ಸಕ್ರಿಯಗೊಂಡು ನಂತರ ಆಫ್ ಆಗಿತ್ತು. ಅದಲ್ಲದೆ ಕೊನೆ ಸಲ ಆರ್ಯಳ ನಂಬರ್ ನಿಂದ 2 ಹೊಸ ನಂಬರ್ಗಳಿಗೆ ಕರೆ ಹೋಗಿತ್ತು. ಆ 2 ನಂಬರ್ಗಳು ಯಾರು ಅಂತ ಪರಿಶೀಲನೆ ಮಾಡಿದಾಗ ಅದರ ಒಂದು ನಂಬರ್ ನವೀನ್ ಥಾಮಸ್ ಎಂಬುವನದ್ದು ಮತ್ತು ಇನ್ನೊಂದು ನಂಬರ್ ದೇವಿ ಎಂಬಾಕೆಯದ್ದು ಅಂತ ಗೊತ್ತಾಗುತ್ತೆ. ಈ ಇಬ್ಬರು ಕೂಡ ಕೇರಳದ ಮೂಲದವರೇ. ಇವರ ಮದುವೆ ನಡೆದು ಅದಾಗಲೇ 11 ವರ್ಷಗಳಾಗಿದ್ವು. ನವೀನ್ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು. ಇನ್ನು ದೇವಿ ಶಾಲೆಯೊಂದರಲ್ಲಿ ಟೀಚರ್ ಆಗಿ ಕೆಲಸದಲ್ಲಿದ್ರು. ದೇವಿಯವರ ತಂದೆಗೆ ಕೇರಳದ ಸುತ್ತಮುತ್ತ ಉತ್ತಮವಾದಂತ ಹೆಸರಿತ್ತು. ದೇವಿ ಕೆಲಸ ಮಾಡ್ತಿದ್ದಂತ ಶಾಲೆಯಲ್ಲಿ ಆರ್ಯ ಕೂಡ ಶಿಕ್ಷಕಿಯಾಗಿದ್ಲು. ಇವರು ವೃತ್ತಿಪರ ಗೆಳೆಯರಾಗಿದ್ರು. ಇವ್ರ ನಡುವೆ ಉತ್ತಮವಾದಂತ ಒಡನಾಟ ಇತ್ತು. ಪ್ರತಿಷ್ಠಿತವಾದಂತ ಉದ್ಯೋಗ, ಉತ್ತಮವಾದಂತ ವೇತನ, ಉನ್ನತವಾದಂತ ಮನೆತನ, ಹೀಗೆ ಅವರ ಬದುಕಲ್ಲಿ ಎಲ್ಲವೂ ಕೂಡ ಇತ್ತು. ಅಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ದೇವಿ ಹಾಗೂ ಆರ್ಯ ಅನೇಕ ವರ್ಷಗಳ ಗೆಳತಿಯರಾಗಿದ್ರು. ಈ ಮೂವರ ನಂಬರ್ ಕೂಡ ಗೌಹಾಟಿಯಲ್ಲಿ ಇರುವ ಬಗ್ಗೆ ಸೂಚನೆ ಸಿಕ್ತು. ಬಹುಶಃ ಅವರೆಲ್ಲ ಗೌಹಾಟಿಗೆ ಟ್ರಿಪ್ ಹೋಗಿರಬಹುದು ಅಥವಾ ಯಾವುದೋ ಕೆಲಸದ ಮೇರೆಗೆ ಹೋಗಿರಬಹುದು. ಇನ್ನೇನು ವಾಪಸ್ ಬರ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಆರ್ಯಳ ನಂಬರ್ ಕರೆ ಮಾಡಿದ್ರೆ ಅದು ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಆರ್ಯಳ ಟ್ರಾವೆಲ್ ವಿವರವನ್ನ ಕೆದಕಿದಾಗ ಆಕೆ ಮಾರ್ಚ್ 28ನೇ ತಾರೀಕು ಕೇರಳದ ಏರ್ಪೋರ್ಟ್ ಅನ್ನು ತಲುಪಿ ಅಲ್ಲಿಂದ ಗೌಹಾಟಿಗೆ ಏರ್ ಟಿಕೆಟ್ ಅನ್ನ ಖರೀದಿ ಮಾಡಿ ಪ್ರಯಾಣವನ್ನ ಮಾಡಿದ್ಲು. ಈ ಮೂವರು ಕೂಡ ಗೌಹಾಟಿಯಲ್ಲಿ ಸಂಧಿಸಿ ಅಲ್ಲಿಂದ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ರು. ಅಲ್ಲಿಯ ಹೋಟೆಲ್ ಒಂದರಲ್ಲಿ ಈ ಮೂವರು ಕೂಡ ಒಂದೇ ರೂಮ್ ಅನ್ನು ಪಡೆದು ಒಟ್ಟಿಗೆ ಅಲ್ಲಿ ತಂಗಿದ್ರು. ಇವರು ಈ ಇಡೀ ದಿನ ರೂಮಿಂದ ಹೊರಗೆ ಬಂದು ಸಂಜೆವರೆಗೂ ಅಲ್ಲಿ ಇಲ್ಲಿ ಸುತ್ತಾಡಿ ಎಂಜಾಯ್ ಮಾಡಿದ್ರು. ಆ ರಾತ್ರಿ ರೂಮ್ಗೆ ಬಂದು ಮಲಗದಂತ ಇವರು ಬೆಳಗ್ಗೆ ಕೂಡ ಎದ್ದು ಎಂದಿನಂತೆ ಬ್ರೇಕ್ಫಾಸ್ಟ್ ಮತ್ತು ಟೀಯನ್ನ ಸೇವಿಸಿ ಮತ್ತೆ ಹೊಸ ಸ್ಥಳಗಳಿಗೆ ಸುತ್ತಾಡೋದಕ್ಕೆ ಹೊರಟರು. ಇದೇ ರೀತಿ ಮಾರ್ಚ್ 31ರವರೆಗೂ ಕೂಡ ಇವರು ಆರಾಮಾಗೇನೆ ಸಂತೋಷ ಸಂಭ್ರಮದಿಂದ ಟೂರ್ನ ಖುಷಿಯಲ್ಲಿ ಕೆಲ ಕಾಲ ಸಮಯ ಕಳೆದ್ರು. ಏಪ್ರಿಲ್ 1 ಮತ್ತು 2ನೇ ತಾರೀಕು ಕೂಡ ಇವರು ಅಲ್ಲೇ ಇದ್ರು. ಆದ್ರೆ ಆ 2 ಡೇಟ್ಗಳಲ್ಲಿ ಇವರು ಹೆಚ್ಚು ರೂಮ್ ಬಿಟ್ಟು ಹೊರಗಡೆ ಬರ್ಲಿಲ್ಲ ಅಂತ ಆ ಹೋಟೆಲ್ ಸ್ಟಾಫ್ ತಿಳಿಸಿದ್ರು. ಇವರು ಯಾವಾಗ ಟಿಫನ್ಗೆ ಹಾಗೂ ಊಟಕ್ಕೆ ರೂಮಿಂದ ಹೊರಗಡೆ ಬರ್ಲಿಲ್ವೋ ಅಥವಾ ಆರ್ಡರ್ ಕೂಡ ಮಾಡ್ಲಿಲ್ವೋ ಆಗ ತಡ ಮಾಡದೆ ಹೋಟೆಲ್ ಸ್ಟಾಫ್ ಅನುಮಾನ ಬಂದು ಇವರಿದ್ದಂತ ರೂಮ್ ಡೋರ್ ಅನ್ನ ಬಡಿತಾರೆ. ಡೋರ್ ಬೆಲ್ ಅನ್ನ ಒತ್ತಿದ್ರು, ಮಾತಾಡಿಸಿ ಕೂಗಿ ಕರೆದ್ರು ಕೂಡ ಒಳಗಿಂದ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಆಗ ಗಾಬರಿಗೊಂಡಂತ ಅವರು ಈ ಬಗ್ಗೆ ಹೋಟೆಲ್ ಮ್ಯಾನೇಜರ್ಗೆ ತಿಳಿಸಿದಾಗ ಅವರು ಅವರಿದ್ದಂತ ರೂಮ್ ನ ಲ್ಯಾಂಡ್ ಲೈನ್ಗೆ ಕರೆ ಮಾಡ್ತಾರೆ. ಆದ್ರೆ ಅದು ರಿಂಗ್ ಆದ್ರೂ ಕೂಡ ಯಾರು ಉತ್ತರಿಸಲಿಲ್ಲ. ಸರಿ ಅಂತ ಅವರ ಮೊಬೈಲ್ಗೆ ಕರೆ ಮಾಡಿದಾಗ್ಲೂ ಕೂಡ ಅವು ರಿಂಗ್ ಆದ್ರೂ ಯಾರೊಬ್ರು ಕೂಡ ಅದನ್ನ ರಿಸೀವ್ ಮಾಡಲಿಲ್ಲ. ಇದೇನು ಸಮಸ್ಯೆ ಇರಬೇಕು ಅಂತ ಭಾವಿಸಿದಂತ ಹೋಟೆಲ್ ಸಿಬ್ಬಂದಿ ಅದರ ನಕಲಿ ಕೀಯನ್ನ ಪಡೆದು ಡೋರ್ ಅನ್ನು ಓಪನ್ ಮಾಡಿ ಬಲವಂತದಿಂದ ಒಳನುಗ್ಗಿದಾಗ ಅಲ್ಲಿ ಕಣ್ಣಂತ ಭೀಕರ ದೃಶ್ಯದಿಂದ ಹೌಹಾರಿದ್ರು. ಕಾರಣ ಅದರ ಬೆಡ್ ಮೇಲೆ 2 ಶವಗಳು ರಕ್ತದ ಮಡುವಲ್ಲಿ ಸತ್ತು ಬಿದ್ದಿದ್ವು. ಅವು ನವೀನ್ ಹಾಗೂ ದೇವಿಯವರ ಶವ. ಆದ್ರೆ 3ನೇ ವ್ಯಕ್ತಿ ಎಲ್ಲಿಂದ ಹುಡುಕ್ತಾಗ ಅದರ ಬಾತ್ರೂಮ್ ಕಡೆ ರಕ್ತ ಹರಿದಿದ್ದನ್ನ ಗಮನಿಸಿದಂತ ಅವರು ಅದರ ಡೋರ್ ತೆಗೆದಾಗ ಅಲ್ಲಿ ಆರ್ಯಳ ಶವ ಕೂಡ ರಕ್ತದ ಮಡುವಲ್ಲಿ ಬಿದ್ದದ್ದು ಕಂಡ್ಬಂತು. ಈ ಮೂವರು ಕೂಡ ಒಂದೇ ವಿಧದಲ್ಲಿ ಸಾವನ್ನಪ್ಪಿದ್ರು. ಅಂದ್ರೆ ಅವರ ಮೂವರ ಕತ್ತು ಕೂಡ ಚೂಪಾದ ಆಯುಧವೊಂದರಲ್ಲಿ ಕತ್ತರಿಸಲ್ಪಟ್ಟಿತ್ತು. ಇವರು ಮೂವರು ಬರುವಾಗ ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಯೋಚಿಸಿದಂತ ಅವರು ಈ ಬಗ್ಗೆ ತಕ್ಷಣ ಪೊಲೀಸ್ ದೂರನ್ನ ಕೊಟ್ರು. ಅಲ್ಲಿಗೆ ಬಂದಂತ ಪೊಲೀಸ್ ಆ ಶವಗಳನ್ನ ಗಮನಿಸಿ ಆ ಹತ್ಯೆಗಳು ಹೇಗೆ ನಡೆದಿರಬಹುದು ಅಂತ ಯೋಚಿಸೋದಕ್ಕೆ ಶುರು ಮಾಡಿದ್ರು. ಅವರಿದ್ದ ರೂಮ್ ಒಳಗಿಂದಲೇ ಲಾಕ್ ಆಗಿತ್ತು. ಆ ಹೋಟೆಲ್ ಸಿಬ್ಬಂದಿ ಪ್ರಕಾರ ಅಲ್ಲಿಗೆ ಯಾರು ಕೂಡ ಬಲವಂತವಾಗಿ ಒಳನುಗ್ಗಿಲ್ಲ. ಹೀಗಿದ್ದು ಕೂಡ ಆ ಮಾರಣ ಹೋಮ ಹೇಗಾಯ್ತು ಅಂತ ಪೊಲೀಸ್ ಗೊಂದಲಕ್ಕೀಡಾದ್ರು. ತನಿಖೆ ವೇಳೆ ಅವ್ರಿಗೆ ಅಲ್ಲಿ ಒಂದು ಪ್ಲೇಟ್ ಅಥವಾ ಸಾಸರ್ ಅವ್ರ ಗಮನಕ್ಕೆ ಬಂದಿತ್ತು. ಅದರ ಮೇಲೆ ಒಂದಷ್ಟು ಕತ್ತರಿಸಿದಂತ ಅಥವಾ ಕಿತ್ತ ಕೂದಲುಗಳಿದ್ವು ಹಾಗೂ ಅದರ ಪಕ್ಕದಲ್ಲಿ ಕಪ್ಪು ಬಣ್ಣದ ಒಂದು ಬ್ರೇಸ್ಲೆಟ್ ಕೂಡ ಸಿಕ್ಕಿತ್ತು. ಇನ್ನೇನಾದ್ರೂ ಸುಳುವು ಸಿಗಬಹುದಂತ ಪೊಲೀಸ್ ಆ ಇಡೀ ರೂಮ್ ಅನ್ನ ಚೆಕ್ ಮಾಡಿದ್ರು. ಆಗ ಅವ್ರಿಗೆ ಅಲ್ಲೊಂದು ಚೀಟಿ ಸಿಗುತ್ತೆ. ಅದರ ಮೇಲೆ ಏನೋ ಬರ್ದಿದ್ದನ್ನ ಪೊಲೀಸ್ ಗಮನಿಸ್ತಾರೆ. ಅದರ ಮೇಲೆ ನಾವು ನಮ್ಮ ಲೈಫ್ ಅನ್ನ ಈವರೆಗೂ ತುಂಬಾ ಎಂಜಾಯ್ ಮಾಡಿದ್ವಿ, ನಮ್ಗಿನ್ನೇನು ಬೇಡ, ನಾವು ಹೋಗ್ತಾ ಇದ್ದೀವಿ ಅಂತ ಅದರಲ್ಲಿ ಬರ್ದಿತ್ತು. ಹಾಗೂ ಕೊನೆಯಲ್ಲಿ ಕೆಳಗೆ ಒಂದು ಮೊಬೈಲ್ ನಂಬರ್ ಕೂಡ ಇತ್ತು. ಅದು ದೇವಿಯವರ ತಂದೆಯದ್ದು. ಅವರು ಕೇರಳದಲ್ಲಿ ಒಬ್ಬ ದೊಡ್ಡ ಫೋಟೋಗ್ರಾಫರ್ ಆಗಿದ್ರು. ಅಂದ್ರೆ ಆ ಚೀಟಿಯ ಮೇಲಿರೋದನ್ನ ಇವರೆಲ್ಲ ಸೇರಿನೇ ಬರ್ದಿದ್ದಾರೆ. ಅಂದ್ರೆ ಇವರನ್ನು ಯಾರು ಕೂಡ ಕೊಂದಿಲ್ಲ, ಇವರು ಪರಸ್ಪರ ತಾವೇ ಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೆ ಎಂಜಾಯ್ಮೆಂಟ್ಗಿಂತ ಬಂದಂತ ಇವರು ಹೀಗ್ಯಾಕೆ ಮಾಡ್ಕೊಂಡ್ರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅಲ್ಲಿದ್ದ ನಂಬರ್ಗೆ ಕರೆ ಮಾಡಿ ದೇವಿಯ ತಂದೆಯವರ ಪರಿಚಯ ಮಾಡ್ಕೊಂಡಂತ ಪೊಲೀಸ್ ಇಲ್ಲಿ ನಡೆದದನ್ನ ಹಾಗೂ ಅವರ ಮಗಳು ಸತ್ತು ಬಿದ್ದಿರೋ ಸಮಾಚಾರವನ್ನು ಅವ್ರಿಗೆ ತಿಳಿಸ್ತಾರೆ.
ದೇವಿ ತನ್ನ ಪತಿಯ ಜೊತೆ ಟ್ರಿಪ್ ಹೋಗಿರೋದು ಮಾತ್ರ ಅವ್ರಿಗೆ ಗೊತ್ತಿತ್ತು. ಆದ್ರೆ ಎಲ್ಲಿಗೆ ಹಾಗೂ ಎಷ್ಟು ದಿನ ಅಂತ ಮಾತ್ರ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಈ ರೀತಿಯಾಗಿದೆ. ಏನ್ ಮಾಡೋದು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆರ್ಯಳ ಬಗ್ಗೆ ಹೇಳಿದಾಗ ಆಕೆಯು ತಮಗೆ ಗೊತ್ತು, ಅವಳು ತಮ್ಮ ಮಗಳ ಆಪ್ತ ಸ್ನೇಹಿತೆ ಅಂತ ತಿಳಿಸಿದ್ರು. ಆದ್ರೆ ಆಕೆ ಯಾಕೆ ಈ ರೀತಿ ಮಾಡ್ಕೊಂಡು ಅಂತ ಅರ್ಥ ಆಗ್ಲಿಲ್ಲ. ಈ ಒಂದು ವಿಷಯವನ್ನ ಆರ್ಯಳ ಮನೆಯವ್ರಿಗೂ ತಿಳಿಸಲಾಯ್ತು. ಇವರೆಲ್ಲ ಜೀವಂತವಾಗಿಲ್ಲ ಅನ್ನೋದು ಮಾತ್ರ ಸತ್ಯ. ಆದ್ರೆ ಇವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳೋದಿಕ್ಕೆ ಏನ್ ಕಾರಣ ಇರಬೇಕು ಅಂತ ದೇವಿಯ ಕುಟುಂಬಸ್ಥರನ್ನ ಕೇಳಿದಾಗ ಅವರು ಚೆನ್ನಾಗೇನೆ ಇದ್ರು. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ ಎಲ್ಲ ಕೂಡ ಅನುಕೂಲವಾಗಿನೇ ಇತ್ತು. ಆದ್ರೆ ಇತ್ತೀಚೆಗೆ ಕೆಲ ದಿನಗಳಿಂದ ಅವರು ಎಲ್ಲರಿಂದ ದೂರ ಇರ್ತಾ ಇದ್ರು. ಸಮಾಜದಿಂದ, ಸಂಬಂಧಿಕರಿಂದ ಅವರು ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ತಮ್ಮ ಗಮನಕ್ಕೆ ಬಂತು ಅಂತ ದೇವಿಯ ತಂದೆ ಪೊಲೀಸ್ಗೆ ಹೇಳಿದ್ರು. ಈ ಒಂದು ಹೇಳಿಕೆಯ ಆಧಾರದ ಮೇರೆಗೆ ಪೊಲೀಸ್ ಈ ದಂಪತಿಯ ಆನ್ಲೈನ್ ಚಟುವಟಿಕೆ ಹೇಗಿತ್ತು ಅಂತ ಚೆಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವರ ಆನ್ಲೈನ್ ಚಟುವಟಿಕೆಯನ್ನ ಚೆಕ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಇತರ ಕಡೆ ಅವರು ಚೆಕ್ ಮಾಡಿದಂತ ಕೆಲವು ವಿಚಿತ್ರ ಸಂಗತಿಗಳ ಬಗ್ಗೆ ಪೊಲೀಸರ ಗಮನಕ್ಕೆ ಬಂತು. ಅವರೆಲ್ಲ ಲೈಫ್ ಆಫ್ಟರ್ ಡೆತ್ ಅಂದ್ರೆ ಸಾವಿನ ನಂತರದ ಬದುಕಿನ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ರು. ಸಾವಿನ ಆಚೆಗೆ ಬದುಕು ಹೇಗಿರುತ್ತೆ ಅಂತ ತಿಳಿಯೋದಕ್ಕೆ ಅವರು ಉತ್ಸುಕರಾಗಿದ್ರು. ಅಂತರ್ಜಾಲದಲ್ಲಿ ಈ ಬಗ್ಗೆ ಅನೇಕ ವಿಷಯಗಳನ್ನ ಸರ್ಚ್ ಮಾಡಿ ತಿಳ್ಕೊಂಡಿದ್ರು. ಹಾಗೂ ಅನ್ಯ ಗ್ರಹಗಳ ಮತ್ತು ಏಲಿಯನ್ಗಳ ಬಗ್ಗೆ ಕೂಡ ಅವರಿಗೆ ಆಸಕ್ತಿ ಇತ್ತು. ಈ ಬ್ರಹ್ಮಾಂಡ ಅಂದ್ರೆ ಏನು, ಸತ್ತ ನಂತರ ಆತ್ಮ ಎಲ್ಲಿ ಹೋಗುತ್ತೆ, ಸತ್ತ ಬಳಿಕ ಆ ಆತ್ಮಕ್ಕೆ ಈ ಬ್ರಹ್ಮಾಂಡ ಹೇಗೆ ಪರಿಣಮಿಸುತ್ತೆ, ಸತ್ತ ನಂತರ ಆತ್ಮ ಏಲಿಯನ್ ಅಥವಾ ದೇವರನ್ನ ಕಾಣೋದಕ್ಕೆ ಸಾಧ್ಯ ಇದೆಯಾ, ಈ ರೀತಿ ಮುಂತಾದ ಅತ್ಯರಂಜಿತ ಹಾಗೂ ತಾರ್ಕಾತೀತ ಸಂಗತಿಗಳ ಬಗ್ಗೆ ಇವರು ಅತೀವ ಆಸಕ್ತಿಯನ್ನ ಬೆಳೆಸ್ಕೊಂಡಿದ್ರು. ಈ ವಿಚಾರಗಳ ಬಗ್ಗೆ ಇವರೆಲ್ಲ ಯಾಕೆ ಯಾವ ಕಾರಣಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಅದೆಲ್ಲ ತಿಳಿಯೋದಕ್ಕೆ ಇವರು ತಮ್ಮ ಬದುಕನ್ನೇ ಪ್ರಯೋಗಕ್ಕೆ ಒಳಪಡಿಸೋದಕ್ಕೆ ಸಿದ್ಧರಾಗಿದ್ರು. ಇವೆಲ್ಲ ಉತ್ತರ ಸಿಗದ ಅತಿರಂಜಿತ ಸಂಗತಿಗಳು. ಇವುಗಳ ಬಗ್ಗೆ ತಿಳಿದುಕೊಳ್ಬೇಕೇ ವಿನಃ ಅವುಗಳಿಗಾಗಿ ಬದುಕನ್ನ ಕೊನೆಗಾಣಿಸ್ಕೊಳ್ಬಾರದು. ಈ ಮೂವರು ಕೂಡ ಸಮಾಜದಲ್ಲಿ ಉತ್ತಮ ವಿದ್ಯಾವಂತರು, ಬುದ್ಧಿವಂತರು ಹಾಗೂ ನಾಗರಿಕರು. ಮೇಲಾಗಿ ಮೂವರು ಕೂಡ ಉತ್ತಮ ನೌಕರಿಯಲ್ಲಿದ್ರು. ಈ ಒಂದು ಪತ್ರವನ್ನ ಬರೆದದ್ದು ನವೀನ್ ಥಾಮಸ್ ಅಂತ ಪೊಲೀಸರಿಗೆ ತಡವಾಗಿ ಗೊತ್ತಾಯ್ತು. ಹಾಗೂ ಸಾಯೋದಕ್ಕೆ ಸಿದ್ಧರಾಗಿದ್ದಂತ ಇವರು ಸಾಯುವ ಮೊದಲು ಫುಲ್ ಎಂಜಾಯ್ ಮಾಡಬೇಕು ಅಂತ ತಮಗೆ ಬೇಕಾದ ಹಾಗೆ ಖುಷಿಯನ್ನ ಪಡುವಂತ ಸಲುವಾಗಿ ತಮ್ಮ ಬದುಕಿನ ಕೊನೆಯ ಟ್ರಿಪ್ ಅನ್ನ ಕೈಗೊಂಡಿದ್ರು. ತಮಗಿದ್ದಂತ ಅನೇಕ ಗೊಂದಲಗಳು ಹಾಗೂ ಪ್ರಶ್ನೆಗಳನ್ನ ಇವರು ತಮಗೆ ಪರಿಚಯ ಇದ್ದಂತ ಕೆಲವರ ಬಳಿ ಶೇರ್ ಮಾಡ್ಕೊಂಡಿದ್ರು. ಆದ್ರೆ ಯಾರಿಂದಲೂ ಇವರಿಗೆ ಸರಿಯಾದ ಸೂಕ್ತ ಉತ್ತರ ಸಿಕ್ಕಿರಲಿಲ್ಲ. ಹೀಗಾಗಿ ಸತ್ತ ನಂತರವೇ ಅದ್ರ ಬಗ್ಗೆ ತಿಳಿಯೋದಕ್ಕೆ ಇವರು ಸಿದ್ಧರಾಗಿದ್ರು. ವೀಕ್ಷಕರೇ, ಇದೆಂತಹ ಹುಚ್ಚುತನ ನೋಡಿ. ಇದು ಶುದ್ಧ ಮೂರ್ಖತನ. ಈ ರೀತಿ ದಯಮಾಡಿ ಯಾರು ಕೂಡ ಮಾಡಬಾರದು. ಇರೋದು ಒಂದೇ ಜನ್ಮ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಅನುಭವಿಸಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬಲಿ ಕೊಡುವಂತ ಹಕ್ಕು ಇಲ್ಯಾರಿಗೂ ಇಲ್ಲ. 2021ರಲ್ಲಿ ಆಂಧ್ರದಲ್ಲೂ ಕೂಡ ವಿದ್ಯಾವಂತ ಶಿಕ್ಷಕ ದಂಪತಿಗಳಿಬ್ಬರು ತಮ್ಮ ಮಕ್ಕಳನ್ನ ತಾವೇ ಕೈಯಾರೆ ಹತ್ಯೆ ಮಾಡಿ ಅವರನ್ನ ಕೈಲಾಸಕ್ಕೆ ಕಳಿಸಿ ಅವರ ಜನ್ಮಕ್ಕೆ ಮೋಕ್ಷ ನೀಡಿದ್ದೇವೆ ಅಂತ ಹುಚ್ಚಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇಂಥ ಮೂಢನಂಬಿಕೆ ಹಾಗೂ ಮೌಢ್ಯತೆಯಿಂದ ಸಾಧಿಸೋದು ಏನೂ ಇಲ್ಲ. ಅಂತರ್ಜಾಲದಲ್ಲಿ ಇವತ್ತು ಇಂಥ ವಿಷಯಗಳ ಬಗ್ಗೆ ಸರ್ಚನೆ ಕೊಟ್ರೆ ಅಲ್ಲಿ ಏನೇನೋ ತಡಬಡ ಇಲ್ಲದಂತ ವಿವರಣೆಗಳು ಸಿಗ್ತವೆ. ಅವೆಲ್ಲವೂ ಕೂಡ ನಂಬೋದಿಕ್ಕೆ ಅರ್ಹ ಅಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಸಾಧ್ಯವಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ಇಂಥ ಅತಿಮಾನುಷ ಹಾಗೂ ಅವಾಸ್ತವಿಕ ಸಂಗತಿಗಳನ್ನ ಇನ್ನಿಲ್ಲದಂತೆ ನಂಬೋರನ್ನ ಈ ಕೂಡಲೇ ಈ ಒಂದು ವಿಡಿಯೋ ಮೂಲಕ ಎಚ್ಚರಿಸಿ. ಮಾನವ ಜನ್ಮ ದೊಡ್ಡದು ಎಂಬ ಬಗ್ಗೆ ಜನಜಾಗೃತಿ ಹರಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ